ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿ2 ಕನ್ನಡ ವ್ಲಾಗ್ಸ್. ಇದು ನನ್ನ ಭಾನುವಾರದ ಒಂದು ವ್ಲಾಗ್ ಆಗಿರುತ್ತೆ. ಇವಾಗ ಟೈಮ್ ಬಂದುಬಿಟ್ಟು 6 o'clock ಆಗಿದೆ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ಹೊರಗಿಂದ ವ್ಯೂ ತೋರಿಸ್ತಾ ಇದ್ದೀನಿ ನನ್ನ ಬಾಲ್ಕನಿಯಿಂದ. ಸೊ ಹಾಗೆ ಇವತ್ತಿನ ಮಾರ್ನಿಂಗ್ ಒಂದು ಹೆಲ್ದಿ ಸಲಾಡನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದಕ್ಕೆ ನಾನು ಬಳಸ್ಕೊಂಡಿರುವಂಥದ್ದು ಕಾಬೂಲ್ ಕಡಲೆ ಮತ್ತು ಕಾರ್ನ್, ಪನ್ನೀರ್, ಕ್ಯಾರೆಟ್, ಕುಕುಂಬರ್. ಸೊ ಈ ರೀತಿ ನನಗೇನೇನು ವೆಜ್ಜಸ್ ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಪನ್ನೀರ್ನೂ ಕೂಡ ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಕಾಬೂಲ್ ಕಡಲೆ ಮತ್ತು ಕಾರ್ನ ಮೊದಲೇ ನಾನು ಬೇಯಿಸ್ಕೊಂಡು ತೆಕ್ಕೊಂಡಿದ್ದೆ. ಸೊ ಇವಾಗ ಜಸ್ಟ್ ಅದಕ್ಕೆ ನಾನು ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಈ ಜೀರಿಗೆ ಮತ್ತು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಒಗ್ಗರಣೆ ಮಾಡಿಕೊಂಡು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಲೆಮನ್ ರಸನೂ ಕೂಡ ಹಾಕ್ಕೊಂಡಿದ್ದೆ. ಸೊ ಲೆಮನ್ ರಸ ಮೇಲೆ ಹಾಕ್ಕೊಂಡು ತಿನ್ನೋದ್ರಿಂದ ಅದು ಕೂಡ ಒಂದು ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಯೂಶ್ವಲಿ ಸಲಾಡ್ ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವರು ಮಾರ್ನಿಂಗ್ ಸಲಾಡ್ ಮಾಡಿಕೊಟ್ರೆ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಹಾಗೆ ದಿನ ಯಾವುದಾದ್ರೂ ಒಂದು ವೆರೈಟಿಯಾಗಿ ಸಲಾಡನ್ನು ಮಾಡ್ತಾ ಇರ್ತೀನಿ. ಅದರಲ್ಲಿ ಅವರ ಒಂದು ಫೇವ್ರೆಟ್ ಸಲಾಡ್ ಬಂದುಬಿಟ್ಟು ಈಗ ನಾನು ಮಾಡಿರೋವಂಥ ಸಲಾಡ್. ಸೊ ಎಲ್ಲ ಮಿಕ್ಸಪ್ ಆಗಿರುತ್ತೆ, ವೆಜಿಟೇಬಲ್ಸ್ ಮತ್ತು ಕಾಳುಗಳೆಲ್ಲ. ಸೊ ಹಾಗೆ ಅದರಲ್ಲಿರುವಂಥ ಪನ್ನೀರ್ ಕೂಡ. ಸೊ ಅರ್ಲಿಂದ ಮಾರ್ನಿಂಗ್ ಈ ರೀತಿಯಾದಂಥ ಒಂದು ಹೆಲ್ದಿ ಸಲಾಡನ್ನು ಮಾಡ್ಕೊಂಡು ತಿನ್ನೋದು ನಮ್ಮ ಆರೋಗ್ಯದ ವೈಸ್ ತುಂಬಾ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಒಂದು ಮಾರ್ನಿಂಗ್ ನಾನು ಒಂದು ಸೂಪರ್ ಆಗಿರುವಂತಹ ಟಿಫನನ್ನು ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನಾವು ದೋಸೆ ತಿಂದಿರ್ತೀವಲ್ವ, ಇವತ್ತು ನಾನು ಬನ್ ದೋಸೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಅದಕ್ಕೆ ನಾನು ಒಂದು ಬೌಲ್ಗೆ ಒಂದು 2 ಕಪ್ಪಷ್ಟು ಸೂಜಿ ರವೆನ ಹಾಕ್ಕೊತಾ ಇದ್ದೀನಿ. ಸೊ ಸೂಜಿ ರವೆ ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ. ಸೊ ಈಗ ಅದನ್ನು ನಾನು ಈ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆ 1 ಕಪ್ಪಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಮೊಸರನ್ನ ಹಾಕ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಕೊಬೇಕಾಗತ್ತೆ. ಯಾಕಂದರೆ ಈಗ ಇದನ್ನು ನೀಟಾಗಿ ನಾವು ಕಲಸಿ ಇಟ್ಕೊಬೇಕಾಗತ್ತೆ. ಸೊ ಮಿನಿಮಮ್ ಅಂದರೂ ಒಂದು ಅರ್ಧ ಗಂಟೆ ಇದನ್ನು ಈ ರೀತಿ ನೀಟಾಗಿ ಕಲಿಸ್ಬಿಟ್ಟು ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಎತ್ತಿಡಬೇಕಾಗತ್ತೆ. ಸೊ ಹಾಗೆ ನಾನೀಗ ಈರುಳ್ಳಿನ ತುಂಬ ಚಿಕ್ಕದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ತಡಕ ಕೂಡ ಪ್ರಿಪೇರ್ ಮಾಡ್ಕೊಬೇಕಾಗತ್ತಲ್ವ ಬನ್ ದೋಸೆಗೆ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಈ ರೀತಿ ಆನಿಯನನ್ನು ಕಟ್ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಕೈಯಲ್ಲಿ ಮಾಡೋದು ನೋಡಿ ಅಷ್ಟು ಸಣ್ಣದಾಗಿ ಚಾಪ್ ಆಗೋದಿಲ್ಲ. ಈಗ ಇದು ನೀಟಾಗಿ ಚಾಪ್ ಆಗಿದೆ. ಹಾಗೆ ಇನ್ನೊಂದು ಬಟ್ಲಿಗೆ ನಾನಿವಾಗ ಚಟ್ನಿಯನ್ನು ಮಾಡ್ಕೊತಾ ಇದ್ದೀನಿ ಇದಕ್ಕೋಸ್ಕರ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಕೊಬ್ಬರಿ, ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಪುಟಾಣಿ ಕಾಳನ್ನು ಹಾಕ್ಕೊಂಬಿಟ್ಟು ಈಗ ಅದಕ್ಕೆ ಈ ಒಂದು ಕೊತ್ತಂಬರಿ ಸೊಪ್ಪಿನ ದಂಟನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಇದನ್ನು ನೀಟಾಗಿ ನಾವು ಮಿಕ್ಸಿ ಮಾಡ್ಕೊಂಬರೋಣ. ಸೊ ತುಂಬ ಸಾಫ್ಟಾಗಿ ಮಾಡಿದ್ರೆ ನಮಗೆ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿ ಚಟ್ನಿ ಆಗಿದೆ. ನಾನಿವಾಗ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆಯನ್ನು ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಒಗ್ಗರಣೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಜಸ್ಟ್ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಇದಕ್ಕೆ ಒಗ್ಗರಣೆನ ಮೇಲೆ ಹಾಕ್ಕೊತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಚಟ್ನಿ. ಸೊ ಯೂಶ್ವಲಿ ದೋಸೆಗೆ, ಇಡ್ಲಿಗೆ, ಸೊ ಈ ರೀತಿ ಬನ್ ದೋಸೆಗೂ ಕೂಡ ಸೂಪರ್ ಆಗಿರುತ್ತೆ. ಸೊ ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಸೊ ಈ ನೆಂದಿರೋ ಹಿಟ್ಟನ್ನು ಏನು ಮಾಡಬೇಕಂದ್ರೆ ಈ ರೀತಿ ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಬೇಕಾಗತ್ತೆ. ಸೊ ನೀರನ್ನು ಹಾಕಿಬಿಟ್ಟು ನೀಟಾಗಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ನಾವು ರುಬ್ಕೊಂಡ್ಬಂದರೆ ನೋಡಿ ಈ ರೀತಿ ಬ್ಯಾಟರ್ ರೆಡಿ ಆಗುತ್ತೆ. ಸೊ ಇವಾಗ ಇದಕ್ಕೆ ನಾವು ತಡ್ಕನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಹಾಗೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ನಲ್ವ ಆಗಲೇ ಆ ಒಂದು ಆನಿಯನನ್ನು ಈ ರೀತಿ ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಆವಾಗ ತಡಕ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಈಗ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಇವಾಗ ಅದು ನೀಟಾಗಿ ಫ್ರೈ ಆಗಿದೆ. ಸೊ ಈಗ ಇದನ್ನು ಏನು ಮಾಡೋದು ಅಂದರೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಬ್ಯಾಟರ್, ಅದಕ್ಕೆ ಈ ಒಂದು ತಡಕನ ಸೇರಿಸ್ಕೊಳ್ಳೋಣ. ಸೊ ಏನು ನಾವು ನೀಟಾಗಿ ಬೇಯಿಸ್ಕೊಂಡಿರೋವಂಥ ಆನಿಯನ್ ತಡಕ ಏನಿರುತ್ತೆ ಇವಾಗ ಅದಕ್ಕೆ ಹಾಕ್ಕೊಂಡು ಆ ಒಂದು ಹಿಟ್ಟಲ್ಲಿ ಅದನ್ನು ನೀಟಾಗಿ ಮಿಕ್ಸಪ್ ಮಾಡ್ಕೊಬೇಕು. ಸೊ ಈ ರೀತಿ ಮಿಕ್ಸಪ್ ಮಾಡಿಕೊಂಡ್ರೆ ನಮಗೆ ಈ ಒಂದು ಬನ್ ದೋಸೆ ಬ್ಯಾಟರ್ ರೆಡಿ ಆಗಿಬಿಡುತ್ತೆ. ಯೂಶ್ವಲಿ ಯಾವಾಗಲೂ ನಾವು ನಾರ್ಮಲ್ ದೋಸೆನ ತಿಂದಿರ್ತೀವಿ. ಸೊ ಈ ರೀತಿಯಾದಂಥ ದೋಸೆನ ನಾವು ಒಂದು ಸಾರಿ ಆದರೂ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ.
ಹಾಗೆ ಇವಾಗ ನಾನು ಒಗ್ಗರಣೆನ ಹಾಕ್ತೀವಲ್ವ, ಆ ಒಂದು ಚಿಕ್ಕ ಪ್ಯಾನನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಈ ಒಂದು ಏನು ಬ್ಯಾಟರ್ ಇರುತ್ತಲ್ವ, ಸೊ ಅದನ್ನು ಅದರಲ್ಲಿ ಹಾಕ್ಕೊತ ಬರೋಣ. ಸೊ ನಿಧಾನಕ್ಕೆ ಒಂದೊಂದೇ ಸ್ಪೂನ್ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ. ತುಂಬ ದೊಡ್ಡ ಸ್ಪೂನ್ ತೊಗೊಂಡ್ರೆ ನಮಗೆ ಅಷ್ಟು ಬೇಗ ಅದ್ರದ್ದು ಎಷ್ಟು ಹಾಕಬೇಕು ಅಂತ ಅಳತೆ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಚಿಕ್ಕ ಸ್ಪೂನಲ್ಲಿ ಈ ರೀತಿ ಒಂದು 3 ಟೈಮ್ಸ್ ಹಾಕ್ಕೊತಾ ಇದ್ದೀನಿ. ಸೊ ಬನ್ ದೋಸೆ ಅಂದರೆ ಸೊ ಅದು ಬನ್ ಥರನೇ ಇರಬೇಕಾಗತ್ತೆ, ಅದಕ್ಕೋಸ್ಕರ. ಈಗ ಅದಕ್ಕೆ ಒಂದು 2 ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿಡೋಣ. ಸೊ ಇವಾಗ ರೆಡಿ ಆಗಿದೆ, ಅಂದರೆ ಕೆಳಗಿನ ಭಾಗ ನೀಟಾಗಿ ಬೆಂದಿದೆ. ಸೊ ಅದನ್ನು ಸ್ವಲ್ಪ ಫ್ಲಿಪ್ ಮಾಡಿಕೊಂಡು ನೀಟಾಗಿ ಅದನ್ನು ಈ ಮುಖವಾಗೂ ಕೂಡ ನೀಟಾಗಿ ಅದನ್ನು ಬೇಯಿಸ್ಕೊಬೇಕಾಗತ್ತೆ. ಸೊ ಈ ರೀತಿ ಎರಡೂ ಮುಖ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ಸೂಪರ್ ಆಗಿರುವಂಥ ಬನ್ ದೋಸೆ ರೆಡಿ ಆಗುತ್ತೆ. ಇದನ್ನೆಲ್ಲ ನಾವು ಪ್ರಿಪೇರ್ ಮಾಡಿಟ್ಕೊಂಡ್ರೆ ತುಂಬ ಬೇಗನೆ ಆಗೋಗ್ಬಿಡುತ್ತೆ. ಸೊ ಮಾರ್ನಿಂಗ್ ನಮಗೆ ಟೈಮ್ ಕೂಡ ಸೇವ್ ಮಾಡಬೇಕಂತ ಅಂದ್ಕೊಂಡ್ರೆ ಈ ರೀತಿಯಾದಂಥ ಕೆಲವೊಂದು ಟಿಫನ್ಗಳನ್ನ ಮಾಡ್ಕೊಳ್ಳೋದು ಕೂಡ ಟೈಮ್ ಸೇವಿಂಗ್ ಅಂತ ಹೇಳ್ತೀನಿ. ಸೊ ಇವಾಗ ನೋಡಿ ಬನ್ ದೋಸೆಗಳು ರೆಡಿಯಾಗಿದೆ. ತುಂಬಾ ಪಫಿ ಆಗಿ ಹಾಗೆ ತುಂಬ ಸಾಫ್ಟಾಗಿ ಆಗಿದೆ. ಸೊ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಇದನ್ನು ನಾವು. ಇವಾಗ ನೋಡಿ ನಾವು ಇನ್ಸ್ಟೆಂಟಾಗಿ ಇದನ್ನು ನಾವು ಮಾಡ್ಕೊಂಬಿಡ್ಬೋದು ಬನ್ ದೋಸೆನ. ಸೊ ಈಗ ಸಾಮಾನ್ಯವಾಗಿ ನಾವು ನಾರ್ಮಲ್ ದೋಸೆನ ಮಾಡ್ಕೊಬೇಕು ಅಂತಂದರೆ ಅದಕ್ಕೆ ನೈಟೇ ನಾವು ಅಕ್ಕಿ ಎಲ್ಲ ನೆನೆ ಹಾಕ್ಬಿಟ್ಟು ಸೊ ಹಿಟ್ಟೆಲ್ಲ ರುಬ್ಬಿಟ್ಟು ಬೆಳಿಗ್ಗೆ ಮಾಡ್ಕೊಬೇಕಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಇದನ್ನು ನಾವು ಇನ್ಸ್ಟೆಂಟಾಗಿ ಆ ಕೂಡಲೇ ನಾವು ಮಾಡ್ಕೊಬೋದು. ಸೊ ಇವಾಗ ನಮಗೆ ಟೈಮ್ ಇಲ್ಲ ಅಂತ ಅಂದರೂ ಕೂಡ ತುಂಬ ಫ್ರೀಯಾಗಿ ನಾವು ಇದನ್ನು ಬೇಗ ಬೇಗ ಮಾಡ್ಕೊಬೋದು. ಈ ರೀತಿಯಾದಂಥ ಒಂದು ಸೂಜಿ ರವೆ, ಮೊಸರು, ಕಡಿಮೆ ಇಂಗ್ರೀಡಿಯೆಂಟ್ಸ್. ಸೊ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ನಾವು ಈ ಒಂದು ಬನ್ ದೋಸೆನ ಪ್ರಿಪೇರ್ ಮಾಡ್ಕೊಬೋದು. ನಾನು ಆಲ್ಮೋಸ್ಟ್ ಹಾಕ್ಕೊಂಡಿದ್ದು ಒಂದು 3 ಕಪ್ಸ್ ಆಫ್ ಸೂಜಿ ರವೆ, ಸೊ 1 ಕಪ್ ಆಫ್ ಮೊಸರು. ಸೊ ನೋಡಿ ಅದರಲ್ಲಿ ಕಡಿಮೆ ಅಂದರೂ ಒಂದು 10ರಿಂದ 12 ಬನ್ ದೋಸೆಗಳಾಗಿದೆ. ಸೊ ಇಷ್ಟಾದರೆ ಸಾಕು, ಬೆಳಗ್ಗೆ ಅಟ್ಲೀಸ್ಟ್ ಒಂದು 3 ಜನಕ್ಕಾದರೂ ಇದು ಟಿಫನ್ಗೆ ರೆಡಿ ಆಗಿಬಿಡುತ್ತೆ. ಹಾಗೆ ಇವಾಗ ನಾನು ಒಂದು ಸ್ವಲ್ಪ ಫ್ರೂಟ್ಸನ್ನು ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಲಾಡನ್ನು ಮಾಡ್ಕೊಂಡಿದ್ದೀನಿ. ಸೊ ಬಾರೆಹಣ್ಣು ಅಂತಾರಲ್ವ, ಸೊ ಆ ಹಣ್ಣನ್ನು ಕೂಡ ಈಗ ಇತ್ತು ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಂಡು ಸಲಾಡ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದಾರೆ. ಸೊ ಅವ್ರಿಗೂ ಕೂಡ ಡ್ಯೂಟಿ ಲೀವ್ ಇರೋದ್ರಿಂದ ಸೊ ಒಂದು ಸಿಂಪಲ್ ಆಗಿರುವಂಥ ಒಂದು ಹ್ಯಾಪಿ ಟೈಮನ್ನು ನಾವು ಮಾಡ್ಕೊತಾ ಇದ್ದೀವಿ. ಯಾವಾಗ ಫ್ರೀ ಇರುತ್ತೆ, ಅವರು ಯಾವಾಗ ಮನೆಗಿರ್ತಾರೆ, ಸೊ ಆಗಲೇ ನಾವು ಇಬ್ಬರು ಜೊತೆಲಿ ಕೂತು ಊಟ ಮಾಡೋದಕ್ಕಾಗತ್ತೆ. ಸೊ ಆಲ್ಮೋಸ್ಟ್ ಅವರು ಆಫೀಸಲ್ಲಿ ಬ್ಯುಸಿ ಇದ್ದಾಗೆಲ್ಲ ಸೊ ನಾನೊಬ್ಬಳೇ ತಿನ್ಕೊಬೇಕಾಗತ್ತೆ. ಇಲ್ಲಾಂದರೆ ಅವ್ರಿಗೆ ಬಾಕ್ಸ್ನ ನಾನು ಕಟ್ಟಿ ಕಳಿಸ್ತೀನಿ. ಸೊ ಈ ರೀತಿಯಾಗಿ ಇರುತ್ತೆ. ಸೊ ಯಾವಾಗ ರಜೆ ಇರುತ್ತೆ ಆ ಟೈಮನ್ನೇ ನಾವು ಯುಟಿಲೈಸ್ ಮಾಡ್ಕೊಬೇಕಾಗತ್ತೆ. ಸೊ ಇವಾಗ ನಾವು ಜೊತೆಲೇ ಕೂತು ಟಿಫನ್ ಕೂಡ ಮಾಡ್ಕೊತಾ ಇದ್ದೀವಿ. ಸೊ ಹಾಗೆ ಇವತ್ತು ನಾನು ಸಂಡಿಗೆಗೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಬಿಸಿಲು ಕೂಡ ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ಸಂಡಿಗೆಗೂ ಕೂಡ ನಾನಿವತ್ತು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ಮಮ್ಮಿ ಸೈಡಲ್ಲಿ ಯಾವ ರೀತಿ ಸಂಡಿಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ದೊಡ್ಡ ಪಾತ್ರೆಯಲ್ಲಿ ಈ ರೀತಿ ನಾವು ನೀರನ್ನು ಇಟ್ಕೊಬೇಕಾಗತ್ತೆ. ಈಗ ಅದಕ್ಕೆ ಇಷ್ಟು ಜೀರಿಗೆ ಕೂಡ ಹಾಕ್ಕೊಬೇಕಾಗತ್ತೆ. ಸೊ ಈ ಒಂದು ರೆಸಿಪಿನ ನಮ್ಮ ತಾಯಿ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಅವರು ನೋಡಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದಾರೆ. ಎಷ್ಟು ಉಪ್ಪು ಬೇಕಾಗುತ್ತೆ ಅದನ್ನು ಅಳತೆ ನೋಡಿ ಹಾಕ್ಕೊಬೇಕು. ಸೊ ಅವರು ತುಂಬ ಪರ್ಫೆಕ್ಟ್ ಇರೋದ್ರಿಂದ ಕೈ ಅಳತೆಲೇ ಅವರಿಗೆ ಗೊತ್ತಾಗ್ಬಿಡುತ್ತೆ ಉಪ್ಪು ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಈಗ ಅಕ್ಕಿ ಏನಿರುತ್ತಲ್ವ ಅದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾವು ರವೆ ಥರ ಮಾಡಿಸ್ಕೊಬೇಕಾಗತ್ತೆ. ಸೊ ಅದನ್ನು ಮಾಡಿಸ್ಕೊಂಬಿಟ್ಟು ಈ ರೀತಿ ಈ ನೀರಿಗೆ ಸೇರಿಸ್ಕೊಂಡು ನೀಟಾಗಿ ಕೈ ಆಡ್ಕೊಬೇಕು. ಸೊ ಅದು ಗಂಟು ಹಿಡಿಬಾರ್ದು ಮತ್ತು ತಳ ಹಿಡಿಬಾರ್ದು, ಆಗ ಅದು ಕೆಟ್ಟೋಗ್ಬಿಡುತ್ತೆ. ಸೊ ನೀಟಾಗಿ ಅದನ್ನು ಕೈ ಆಡಿಸ್ಕೊಂಡೇ ಇರಬೇಕಾಗತ್ತೆ. ಸೊ ಅದನ್ನು ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಮುಚ್ಚಿಟ್ರೆ ಅದು ಕೂಡ ಈಗ ಅನ್ನ ಹೇಗೆ ಬೇಯ್ಕೊಳ್ಳುತ್ತಲ್ವ ಆ ರೀತಿ ಬೆಂದ್ಕೊಂಡ್ಬಿಡುತ್ತೆ. ಸೊ ಇವಾಗ ತೋರಿಸ್ತಾ ಇದ್ದೀನಿ ನಾನಿವಾಗ ಯಾವ ರೀತಿ ಹಿಟ್ಟಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಸಂಡಿಗೆ ಹಾಕೋದಕ್ಕೆ 2 ಥರದ್ದು ಈ ಥರ ಪ್ರೆಸರ್ ತೊಗೊಂಡಿದ್ದೀನಿ. ಈ ರೀತಿದು ತೊಗೊಂಡಿದ್ದೀನಿ, ಇನ್ನೊಂದು ಕಟ್ಟಿಗೆದು ಕೂಡ ತೊಗೊಂಡಿದ್ದೀನಿ. ಸೊ ನಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪಲ್ಲಿ ನಾವು ಆರಾಮಾಗಿ ಇದರಿಂದ ನಾವು ಸಂಡಿಗೆನ ಹಾಕ್ಕೊಬೋದು. ನೋಡಿ ಇಲ್ಲಿ ಪ್ಲೇಟ್ಸ್ ಇದೆ ಅಲ್ವಾ, ನಮ್ಗೆ ಯಾವ ಪ್ಲೇಟ್ಸ್ ಇಷ್ಟ ಆಗುತ್ತೆ ಅದನ್ನು ಅದಕ್ಕೆ ಫಿಕ್ಸ್ ಮಾಡಿಕೊಂಡು ಆರಾಮಾಗಿ ಆ ಡಿಸೈನಲ್ಲಿ ನಾವು ಸಂಡಿಗೆನ ಹೊತ್ಕೊಬೋದು. ಇವಾಗ ಸಂಡಿಗೆ ಹಿಟ್ಟು ಕೂಡ ರೆಡಿಯಾಗಿದೆ. ನೋಡಿ ನೀಟಾಗಿ ಬೇಯಿಸ್ಕೊಂಡು ತೊಗೊಬಂದಿದ್ದೀವಿ. ಆಲ್ಮೋಸ್ಟ್ ಈ ಒಂದು ಹಿಟ್ಟು ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಸೊ ಈ ರೀತಿ ನೀಟಾಗಿ ಬೆಂದಿಸ್ಬಿಟ್ಟು ಅದನ್ನು
ಹಾಕ್ಕೊಂಡ್ರೆ ಸಂಡಿಗೆ ಕೂಡ ಸೂಪರಾಗಿ ಬರುತ್ತೆ. ಸೊ ಆಲ್ಮೋಸ್ಟ್ ನಾವು ಡಿಫ್ರೆಂಟ್ ಟೈಪ್ಸ್ ಆಗಿ ಆ ಸಂಡಿಗೆಗಳನ್ನ ಮನೇಲಿ ಮಾಡ್ಕೊತಾ ಇರ್ತೀವಿ. ಸೊ ಅದರಲ್ಲಿ ಇದು ಕೂಡ ಒಂದು. ಇನ್ನು ಕೆಲವಕ್ಕೆ ನಾವು ಖಾರ ಪೌಡರ್ ಎಲ್ಲ ಹಾಕಿಬಿಟ್ಟು ಮಾಡ್ಕೊತೀವಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಕಲರ್ ಕೂಡ ಅದು ಈ ರೀತಿ ಬರೋದಿಲ್ಲ. ಸೊ ಸ್ವಲ್ಪ ಕೆಂಪಗೆ ಬರ್ತವೆ ಆ ಸಂಡಿಗೆಗಳೆಲ್ಲ. ಸೊ ಇವಾಗ ನೋಡಿ ಪ್ರೆಸ್ಸರಲ್ಲಿ ಹಾಕ್ಕೊಂಡು ನಾನು ನೀಟಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಹಾಕ್ಕೊಂಡಿದ್ದೀನಿ, ಇನ್ನೇನು ಹಿಟ್ಟು ಸ್ವಲ್ಪ ಉಳಿದಿದೆ ಅಷ್ಟೇ. ಯೂಶ್ವಲಿ ಸಂಡಿಗೆ ಹಪ್ಪಳ ಅಂದರೆ ಅದು ನಮ್ಮ ಮಲೆನಾಡು ಸೈಡಲ್ಲಿ ಸಿಕ್ಕಾಪಟ್ಟೆ ಮಾಡ್ತಾರೆ. ಆಲ್ಮೋಸ್ಟ್ ನಮ್ಮ ಮಲೆನಾಡು ಸೈಡಲ್ಲಿ ಮನೆಗಳ ಮೇಲೆ ಹಪ್ಪಳ ಸಂಡಿಗೆನ ಹಾಕ್ತಾರೆ. ನಾವು ಕೂಡ ನಮ್ಮ ತಾಯಿ ಮನೇಲಿದ್ದಾಗ ಹಂಚಿನ ಮನೆಗಳಲ್ವ ನಮ್ಮದಲ್ಲೆಲ್ಲ. ಸೊ ಹಂಚಿನ ಮನೆಗಳ ಮೇಲೇ ನಾವು ಹಪ್ಪಳ ಸಂಡಿಗೆ ಎಲ್ಲ ಹಾಕ್ಕೊತಾ ಇದ್ವಿ. ಅದು ಇವಾಗ ನೆನೆಸ್ಕೊಂಡ್ರೆ ನಂಗೆ ನಿಜವಾಗ್ಲೂ ಒಂಥರ ಖುಷಿ ಅಂತ ಅನಿಸುತ್ತೆ. ಒಂದು ಮೆಮೊರೇಬಲ್ ಆವಾಗಿನ ಕಾಲ ಎಲ್ಲ. ಸೊ ಇವಾಗ ಸಿಟಿ ಲೈಫಲ್ಲಿ ಇರೋದ್ರಿಂದ ನಾವು ಈ ರೀತಿ ಬಾಲ್ಕನಿಲೇ ನಾವು ಸಂಡಿಗೆನ ಹಾಕ್ಕೊಬೇಕಾಗತ್ತೆ. ಬಟ್ ಹಳ್ಳಿಗಳಲ್ಲೆಲ್ಲ ನಾವು ಹಂಚಿನ ಮನೆ ಮೇಲೆ ಹಾಕ್ಕೊಂಡು ಅದನ್ನು ಸಂಜೆವರೆಗೂ ಕಾದು ಬಿಸಿಲಿಗೆ ಒಣಗಿದ ಮೇಲೆ ಮತ್ತೆ ತೊಗೊಬಂದು ಅದನ್ನು ನೀಟಾಗಿ ಬಿಡಿಸಿ ಒಂದು ಡಬ್ಬೀಲಿ ಅದನ್ನು ನಾವು ತುಂಬಿಟ್ಕೊತಾ ಇದ್ವಿ. ಸೊ ಇವಾಗ ಆ ಕಾಲ ಎಲ್ಲ ಇಲ್ಲ. ಸೊ ತುಂಬ ಚೇಂಜ್ ಆಗಿಬಿಟ್ಟಿದೆ. ಸೊ ಹಂಚಿನ ಮನೆಗಳೆಲ್ಲ ನೋಡೋಕ್ಕೆ ಸಿಗೋದೇ ಕಡಿಮೆ. ಈಗ ನೋಡಿ ಆಲ್ಮೋಸ್ಟ್ ಸಂಡಿಗೆ ರೆಡಿ ಆಗಿದೆ. ಅದನ್ನು ಒಣಗಲಿ ಅಂತ ಹೇಳಿ ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಒಂದು ಆಫರ್ ಕೂಡ ನಡೀತಾ ಇತ್ತು. ಈ ಒಂದು ಗ್ಲಾಸ್ ಐಟಮ್ಸ್ ಆಗಲಿ ಅಥವಾ ಕಿಚನ್ ಯುಟಿಲಿಟೀಸ್ ಆಗಲಿ ನಮಗೇನಾದರೂ ಐಟಮ್ಸ್ ಬೇಕು ಅಂದರೆ ಅದು ಇಲ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಮತ್ತು ನನ್ನ ಹಸ್ಬೆಂಡು ಏನಾದರೂ ನಮಗೆ ಇಷ್ಟ ಆದರೆ ತೊಗೊಳ್ಳೋಣ ಅಂತೇಳಿ ಬಂದಿದ್ವಿ. ನೋಡಿ ಎಷ್ಟು ಟೈಪ್ಸ್ ಆಫ್ ವೆರೈಟೀಸ್ ಥಿಂಗ್ಸ್ ಇದೆ ಅಂತ ಇಲ್ಲಿ. ಸೊ ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ನೋಡಿ ಚಿಕ್ಕ ಚಿಕ್ಕದಾಗಿರೋವಂಥ ಈ ರೀತಿ ಪಾತ್ರೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಮುಚ್ಚೋದು ಕೂಡ ಗ್ಲಾಸಿಂದಿದೆ. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ನನಗೆ ಪ್ರೈಸ್ ವೈಸ್ ಕೂಡ ಓಕೆ ಅಂತ ಅನ್ನಿಸ್ತು. ಸೊ ನೋಡೋಕ್ಕಂತ ಹೋದಾಗ ಆ್ಯಕ್ಚುಲಿ ನನಗೆ ಕಿಚನ್ ಐಟಮ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಎಲ್ಲಾದರೂ ಕಾಣಿಸ್ತಾ ಇದ್ದರೆ ನಾನು ಅಲ್ಲಿ ಹೋಗಿ ಏನಾದರೂ ಒಂದು ತೊಗೋಬೇಕಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನನ್ನ ಹಸ್ಬೆಂಡು ಕರ್ಕೊಂಡು ಬಂದಿದ್ದರು. ಸೊ ಕಿಚನ್ಗೆ ನಿನಗೇನಾದರೂ ಇಷ್ಟ ಆದರೆ ತೊಗೊಳ್ಳಂತೆ ಬಾ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಎಲ್ಲ ಟೈಪ್ಸ್ ಆಫ್ ಪಾತ್ರೆಗಳು ಅಥವಾ ಟೀ ಮಗ್ಸ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ತೋರಿಸ್ತಾಯಿದ್ರು ನನ್ನ ಹಸ್ಬೆಂಡು ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಯಾರಿಗಾದರೂ ಕೂಡ ಕಿಚನ್ ಐಟಮ್ಸ್ ಬೇಕಾಗಿದ್ದರೆ ಅಥವಾ ಇಲ್ಲೇ ಹುಬ್ಳಿಲೇ ನಿಯರ್ ಇದ್ದರೆ ಆರಾಮಾಗಿ ಇಲ್ಲಿಗೆ ಬಂದು ನೀವು ತೊಗೊಂಡು ಹೋಗ್ಬೋದು. ಇದು ತುಂಬ ದಿವಸ ಇರುತ್ತೆ ಅಂತ ಅನಿಸೋದಿಲ್ಲ, ಸ್ವಲ್ಪ ದಿನ ಇರುತ್ತೆ ಅಂತ ಅನಿಸುತ್ತೆ. ಅದಾದಮೇಲೆ ಇದು ಕ್ಲೋಸ್ ಆಗಿಬಿಡುತ್ತೆ ಆಫರ್. ಸೊ ಇವಾಗ ಇದ್ದಾಗಲೇ ಬಂದು ತೊಗೊಂಡ್ರೆ ಆಲ್ಮೋಸ್ಟ್ ನಮಗೆ ಮನೆಗೆ ಏನೇನು ಯೂಸ್ಫುಲ್ ಥಿಂಗ್ಸ್ ಇರುತ್ತೆ ಅದನ್ನು ನಾವು ಆರಾಮಾಗಿ ತೊಗೊಬೋದು. ಸೊ ಆಲ್ಮೋಸ್ಟ್ ಎಲ್ಲ ಥಿಂಗ್ಸು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ನೋಡಿ ಈ ಶಾಂಪೂ ಎಲ್ಲ ಹಾಕಿರ್ತಾರಲ್ವಾ ಆ ಥರದ ಒಂದು ಬಾಟಲ್, ಈ ರೀತಿ ಮನೆಗೆ ಬೇಕಾಗಿರುವಂಥ ಒಂದು ಸಣ್ಣ ಪುಟ್ಟ ಥಿಂಗ್ಸ್ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಅಂದರೆ ಎಲ್ಲ ಒಂದೇ ಪ್ಲೇಸಲ್ಲೇ ನಮಗೆ ಆರಾಮಾಗಿ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ನೋಡ್ತಾ ಇದ್ವಿ. ಸೊ ಏನೇನು ಬೇಕಾಗುತ್ತೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ₹125 ನೋಡಲಿ. ఇంత కప్పుకోనా అక్కడ పింక్ అయిపోయింది. 50 kg రోజు 50 kg ಅಂತ ಎಲ್ಲ ಕೂಡ ಇದು ವೇಟ್ ಮೇಲೆ ಬರ್ತೈತೆ.
ಒಂದು ಸಿಂಗಲ್ ಪೀಸ್ ಬರಲ್ಲ ಕೇಳು. ಇಲ್ಲ ನೀವು ಬೇರೆದೆಲ್ಲ ತೊಗೊಂಡ್ರೆ ರೇಟ್ ಆಗ್ತದೆ ಅಷ್ಟೇ. ನೋಡೋಣ ಬಸ್ಸು ನೋಡಿ ಇವಾಗ ನಾವು ವಾಪಸ್ ಬಂದ್ವಿ. ಸೊ ನಮಗೆ ಏನೇನು ಥಿಂಗ್ಸ್ ಬೇಕಾಗಿತ್ತಲ್ವ, ಸೊ ಅದನ್ನೆಲ್ಲ ನಾನು ತೊಗೊಂಡು ಬಂದಿದ್ದೀನಿ. ಜಾಸ್ತಿ ಏನು ತೊಗೊಂಡಿಲ್ಲ, ನನಗೆ ಇಷ್ಟವಾಗುವಂಥ ಕೆಲವೊಂದು ಪೀಸಸನ್ನು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ನನಗೆ ಕಿಚನ್ಗೆ ಏನೇನು ಬೇಕಾಗಿತ್ತು ಸೊ ಅದೆಲ್ಲ. ಈ ಒಂದು ಸ್ಪೂನ್ ಥರದ್ದು ಕೂಡ ತೊಗೊಂಡಿದ್ದೆ, ಹಾಗೆ ಈ ಒಂದು ಸ್ಪಾಂಜ್ ತೊಗೊಂಡಿದ್ದೆ. ಈಗ ಅಡುಗೆ ಮನೆಯಲ್ಲಿ ನೀಟಾಗಿ ಏನಾದರೂ ಕ್ಲೀನ್ ಮಾಡ್ಕೋಬೇಕಂದ್ರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಈ ರೀತಿಯಾದಂಥ ಕೆಲವೊಂದು ಪ್ಲೇಟ್ಸನ್ನು ತೊಗೊಂಡಿದ್ದೆ. ಯೆಲ್ಲೋ ಕಲರ್ ನಂಗೆ ಸ್ವಲ್ಪ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ. ಹಾಗೆ ಒಂದು ಚಿಕ್ಕದು ಬ್ಲ್ಯಾಕ್ ಪ್ಲೇಟ್ ಕೂಡ ತೊಗೊಂಡಿದ್ದೆ. ಸೊ ಈಗ ಏನಾದರೂ ಅಡುಗೆಗಳನ್ನೆಲ್ಲ ಹಾಕಿ ಸ್ವಲ್ಪ ಡೆಕೋರೇಟಿವ್ ಆಗಿ ತೋರಿಸ್ಬೇಕು ಅಂದರೆ ಈ ಥರ ಕೆಲವೊಂದು ಪ್ಲೇಟ್ಸ್ನು ಕೂಡ ನಾನು ತೊಗೊಂಡೆ. ಹಾಗೆ ಈಗ ಗಿಡಗಳಿಗೆ ಯೂಸ್ ಮಾಡೋದಕ್ಕಂತ ಈ ಒಂದು ಆಕ್ಸೆಸರೀಸ್ನು ಕೂಡ ನಾನು ತೊಗೊಂಡು ಬಂದೆ. ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಸೊ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಅನಿಸುತ್ತೆ. ಕೆಳಗೆ ಉಡ್ದು ಕೂಡ ಹಿಡಿ ಇರೋದ್ರಿಂದ ಸೊ ತುಂಬ ದಿನ ನಾವು ಆರಾಮಾಗಿ ಯೂಸ್ ಮಾಡ್ಕೊಬೋದು. ಹಾಗೆ ಈ ಒಂದು ಗ್ಲಾಸ್ ಬೌಲ್ ಕೂಡ ತೊಗೊಂಡೆ. ನನಗೆ ಆಲ್ಮೋಸ್ಟ್ ಬೇಕಾಗಿತ್ತು ಇದು, ಅದಕ್ಕೋಸ್ಕರ ಅಲ್ಲೇ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಅದನ್ನು ಕೂಡ ತೊಗೊಂಡೆ. ಹಾಗೆ ಇವಾಗ ನೈಟ್ ಅಡುಗೆಗೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹೆಸರು ಕಾಳು ಪಲ್ಯನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಆನಿಯನ್ ಕೂಡ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಹಾಗೆ 1-2 ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಹಾಗೆ 1 ಟೊಮ್ಯಾಟೊ ಕೂಡ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಏನೇನು ನಾನು ಹಾಕ್ಕೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ. ಹಾಗೆ 1 ಬೆಳ್ಳುಳ್ಳಿದು ಸಿಪ್ಪೆನ ಬಿಡಿಸ್ಬಿಟ್ಟು ಸ್ವಲ್ಪ ನೀಟಾಗಿ ಜಜ್ಕೊಂಡಿದ್ದೆ. ಆಲ್ಮೋಸ್ಟ್ ನಾನು ಈ ರೀತಿ ನ್ಯಾಚುರಲ್ ಆಗಿರುವಂಥ ಬೆಳ್ಳುಳ್ಳಿನೇ ಯೂಸ್ ಮಾಡ್ಕೊತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಅರಿಶಿಣದ ಪೌಡರ್ನ ಹಾಕ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಖಾರದ ಪೌಡರ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾನೇ ಮನೆಯಲ್ಲಿ ಮಾಡಿಸಿರುವಂಥ ಸಾಂಬಾರು ಪೌಡರ್ನು ಕೂಡ ಇದಕ್ಕೆ 1 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ ಕೂಡ ಇದಕ್ಕೆ ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಕಲಿಸ್ಕೊಳ್ಳೋಣ. ಹಾಗೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಇದು ತಳ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ಈಗ ಅದನ್ನು ಒಂದು 5 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳೋಣ. ಸೊ ಇವಾಗ ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ ಮಸಾಲ, ಅದು ನೀಟಾಗಿ ಬೆಂದಿದೆ. ಇವಾಗ ನಾನು ಮೊಳಕೆ ಬರೆಸಿರುವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಸೊ ನಾನು ಆಲ್ಮೋಸ್ಟ್ ಕಾಳುಗಳನ್ನು ಮೊಳಕೆ ಬರೆಸಿನೇ ಯೂಸ್ ಮಾಡೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಒಂದು ಕಾಳುಗಳನ್ನ ನಾವು ಯೂಸ್ ಮಾಡಿಕೊಂಡು ತಿನ್ನುವಂಥದ್ದು. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಮೊಳಕೆ ಬರೆಸಿನೇ ಪಲ್ಯಗಳಾಗಲಿ ಸಾಂಬಾರುಗಳಾಗಲಿ ಮಾಡ್ಕೊತಾ ಇರ್ತೀನಿ. ಸೊ ಇವಾಗ ನೋಡ್ತಾ ಇದ್ದೀರಾ, ಮೊಳಕೆ ಬರೆಸಿರೋ ಕಾಳನ್ನು ಹಾಕ್ಕೊಂಡ್ಬಿಟ್ಟು ಈ ಒಂದು ಏನು ಮಸಾಲೆ ಇರುತ್ತೆ ಅದ್ರ ಜೊತೆ ನೀಟಾಗಿ ನಾನು ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ, ಅಂದರೆ ಕಾಳು ಸ್ವಲ್ಪ ಬೇಯ್ಕೋಬೇಕಲ್ವ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು. ಹಾಗೆ ಉಪ್ಪು ಕೂಡ ಸ್ವಲ್ಪ ಶಾರ್ಟೇಜ್ ಇರೋದ್ರಿಂದ ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಈಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ನಾವೀಗ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಯಾಕಂದರೆ ಈ ಒಂದು ಕಾಳು ಬೇಯಲಿಕ್ಕೆ ಮಿನಿಮಮ್ ಅಷ್ಟಾದರೂ ಟೈಮ್ ಬೇಕಾಗುತ್ತೆ ಅಲ್ವಾ.
ಇವಾಗ ನೋಡಿ ಕಾಳು ಕೂಡ ನೀಟಾಗಿ ಬೆಂದಿದೆ. ಸೊ ಪಲ್ಯ ಕೂಡ ರೆಡಿಯಾಗಿದೆ. ಸೊ ತುಂಬಾ ಚೆನ್ನಾಗಾಗಿದೆ. ಸ್ಮೆಲ್ ಕೂಡ ಸೂಪರಾಗಿ ಬರ್ತಾಯಿದೆ. ಸೊ ಆಲ್ಮೋಸ್ಟ್ ನಾನು ರೊಟ್ಟಿ ಅಥವಾ ಚಪಾತಿಗೆ ಈ ಪಲ್ಯನೇ ಆಲ್ಮೋಸ್ಟ್ ನಾನು ಮನೇಲಿ ಮಾಡುವಂಥದ್ದು. ಆಲ್ಮೋಸ್ಟ್ ಯಾವ ಥರ ನಾನು ಮೊಳಕೆ ಬರ್ಸಿರೋಂಥ ಕಾಳುಗಳನ್ನೆಲ್ಲ ಇದೇ ವಿಧಾನದಲ್ಲೇ ಪಲ್ಯ ಕೂಡ ಮಾಡ್ಕೊತೀನಿ. ತುಂಬ ಬೇಗನೂ ಆಗಿಬಿಡುತ್ತೆ, ಅಂದರೆ ಜಾಸ್ತಿ ಟೈಮೇನು ಹಿಡಿಯೋದಿಲ್ಲ. ಮಿನಿಮಮ್ ಅಂದರೂ ಒಂದು 10 ನಿಮಿಷದಲ್ಲಿ ನಾವು ಇದನ್ನು ಮುಗಿಸ್ಕೊಬೋದು. ಹಾಗೆ ಈ ಒಂದು ರೊಟ್ಟಿ ಜೊತೆ ಪಲ್ಯನ ಮಾಡಿಕೊಂಡಿದ್ದೆ. ಪಲ್ಯ ಕೂಡ ಸೂಪರಾಗಿ ಬಂದಿತ್ತು. ಆಲ್ಮೋಸ್ಟ್ ಚಪಾತಿ ಇವತ್ತು ಬೇಡ ಅಂತ ಹೇಳ್ಬಿಟ್ಟು ರೊಟ್ಟಿನೇ ನಾನು ತರಿಸ್ಕೊಂಡಿದ್ದೆ. ಟೇಸ್ಟ್ ವೈಸ್ ಕೂಡ ಸೂಪರಾಗಿತ್ತು ಇವತ್ತಿನ ಊಟ. ಹಾಗೆ ಫ್ರೆಂಡ್ಸ್, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.